ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಡೇವಿಡ್ ಕೊಕ್ಕಡ. ನೀರು ಜೀವಜಲ, ಸಕಲ ಜೀವಜಾಲಗಳಿಗೂ ಜೀವನದ ಮೂಲ. ನೀರಿಲ್ಲದೆ ಬದುಕಿಲ್ಲ, ನೀರಿಲ್ಲದೆ ಬದುಕು ಅಸಾಧ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಳೆಗಾಲವು ಕಡಿಮೆಯಾಗಿದೆ. ಜಗತ್ತಿನ ಎಲ್ಲೆಡೆಯೂ ಬರಗಾಲವು ಬಂದಿರುತ್ತದೆ. ಜೂನ್ ತಿಂಗಳಿನಲ್ಲಿ ಮಳೆ ಕಡಿಮೆಯಾಗಿರುತ್ತದೆ. ಜುಲೈ ತಿಂಗಳಿನಲ್ಲಿ ಕೂಡ ಮಳೆಯ ಪ್ರಮಾಣವು ಬಹಳ ಕಡಿಮೆಯಾಗಿರುತ್ತದೆ. ಎಡಬಿಡದೆ ನಿರಂತರವಾಗಿ ಸುರಿಯಬೇಕಾದ ಈ ಜುಲೈ ತಿಂಗಳಲ್ಲಿ ಕೂಡ ಮಳೆಯು ಕೊರತೆಯಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಒಳ್ಳೆಯ ಮಳೆಯ ಬರುತ್ತಿತ್ತು ಬಹಳ ಹಿಂದಿನಿಂದಲೂ. ಆದರೆ ಈಗ ಆ ಮಳೆಯ ಪ್ರಮಾಣವು ಕಡಿಮೆಯಾಗಿದೆ. ಮತ್ತು ನೀರಿನಲ್ಲಿ ಪ್ಲಾಸ್ಟಿಕ್ನ ಅಂಶವು ಹೆಚ್ಚಾಗಿ ಜನರ ಜೀವನದ ಜೊತೆ ಬಹಳ ಒಂದು ಆರೋಗ್ಯಕ್ಕೆ ಹಾನಿಕರವಂಥ ವ್ಯವಸ್ಥೆಯು ಏರ್ಪಟ್ಟಿದೆ. ಪ್ಲಾಸ್ಟಿಕ್ನಿಂದ ನೀರು ಕೂಡ ಕಲುಷಿತವಾಗಿ ಮುಂದಿನ ಜನಾಂಗದ ಭವಿಷ್ಯದ ಮೇಲೆ, ಜನದ ಪೀಳಿಗೆಯ ಮೇಲೆ ಕೂಡ ಒಂದು ಕರಿನೆರಳು ಬೀಳುತ್ತಿದೆ. ಪ್ಲಾಸ್ಟಿಕ್ಕಿಗೆ ಸಂಬಂಧಿಸಿದ ಪತ್ರಿಕಾ ವರದಿಗಳು ನಮ್ಮನ್ನು ಬೆಚ್ಚಿ ಬೀಳಿಸುತ್ತಿದೆ. ಎದೆಯ ಹಾಲಿನಲ್ಲಿಯೂ ಪ್ಲಾಸ್ಟಿಕ್ಕಿನ ಕಣಗಳು, ಸಮುದ್ರದ ನೀರಿನಲ್ಲಿಯೂ ಪ್ಲಾಸ್ಟಿಕ್ಕಿನ ಕಣಗಳು, ಊಟದ ತಟ್ಟೆಯಲ್ಲಿಯೂ ಪ್ಲಾಸ್ಟಿಕ್ಕಿನ ಕಣಗಳು. ಇದು ಮುಂದೆ ಯಾವ ರೀತಿಯ ಜನರ ಜೀವನದ ಮೇಲೆ ಪರಿಣಾಮ ಬೀಳುವುದು ಎಂದು ಊಹಿಸಲು ಕೂಡ ಅಸಾಧ್ಯ ಮತ್ತು ನಮ್ಮನ್ನು ದಿಗ್ಭ್ರಮೆಗೊಳಿಸುತ್ತಿದೆ. ಅತಿಯಾದ ಅಭಿವೃದ್ಧಿಯಿಂದ ಪರಿಸರ ನಾಶ, ಭೂಕುಸಿತ, ನೀರಿನ ಕೊರತೆ, ಪರಿಸರದಲ್ಲಿ ಅಸಮತೋಲನ ಮುಂತಾದ ಬಹಳಷ್ಟು ಸಮಸ್ಯೆಗಳು. ನೀರಿನ ಸಮಸ್ಯೆಗಳ ಬಗ್ಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳು ನೀರಿನ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಅರಿವಿನ ಬಗ್ಗೆ ಸಂದೇಶವನ್ನು ನೀಡಿದ್ದಾರೆ. ಸರಳವಾಗಿ ಸುಲಭವಾಗಿ ನೀರನ್ನು ಯಾವ ರೀತಿ ಹಿಡಿಯಬಹುದು, ಕ್ಯಾಚ್ ದ ರೈನ್ ಎಂಬ ವಿಚಾರದ ಬಗ್ಗೆ ತಿಳಿಯೋಣ ಪ್ರಿಯ ವೀಕ್ಷಕರೇ. ಇಲ್ಲಿ ನೀವು ನೋಡುತ್ತಾ ಇರುವಂತಹ ದೃಶ್ಯ ಕಳೆದ 18 ವರ್ಷಗಳ ಹಿಂದೆ ವಾಟರ್ ಕಪ್ ಎಂಬ ಸರಳ ಮಳೆ ನೀರು ಕೊಯ್ಲು ಫಿಲ್ಟರನ್ನು ಅನುಶೋಧಿಸಿ ನಮ್ಮ ಮನೆಯ ಚಾವಣಿಗೆ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿ ಆ ನೀರನ್ನು ಬಾವಿಯ ಮೂಲಕ ಭೂಮಿ ತಾಯಿಗೆ ಇಂಗಿಸುವ ಒಂದು ಸುಂದರವಾದ ಒಂದು ದೃಶ್ಯವನ್ನು ನೀವು ನೋಡುತ್ತಿದ್ದೀರಾ ಪ್ರಿಯ ವೀಕ್ಷಕರೇ. ಇದು ಬಹಳ ಸರಳವಾದ, ಸುಲಭವಾದ, ಕಡಿಮೆ ಖರ್ಚಿನ, ಯಾರು ಬೇಕಾದರೂ ಜೋಡಿಸಿಕೊಳ್ಳಬಹುದಾದ ಒಂದು ಸರಳ ಸುಲಭ ವ್ಯವಸ್ಥೆಯಾಗಿದೆ ಪ್ರಿಯ ವೀಕ್ಷಕರೇ. ಇದು ನೀರನ್ನು ಇಂಗಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಬಡವರು, ಮಧ್ಯಮ ವರ್ಗದವರು ಮತ್ತು ಜನಸಾಮಾನ್ಯರು ಎಲ್ಲರೂ ಈ ವ್ಯವಸ್ಥೆಯನ್ನು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಳ್ಳಬಹುದು ಪ್ರಿಯ ವೀಕ್ಷಕರೇ. ದಿಸ್ ಈಸ್ ಒನ್ ಆಫ್ ದ ಸಿಂಪಲ್ ರೂಫ್ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮೆಥಡ್ ಬೈ ಯೂಸಿಂಗ್ ವಾಟರ್ ಕಪ್ ರೈನ್ ವಾಟರ್ ಫಿಲ್ಟರ್. And it's very useful to middle class, poor and common people. Anybody can adapt it anywhere. ಈ ಮಳೆ ನೀರು ಕೊಯ್ಲು ವ್ಯವಸ್ಥೆಯು ನಮ್ಮ ನೀರಿನ ಸಮಸ್ಯೆಯನ್ನು ಕಳೆದ 18 ವರ್ಷಗಳಿಂದಲೂ ದೂರ ಮಾಡಿದೆ ಎಂದಳು ತಿಳಿಸಲು ತುಂಬ ಸಂತೋಷವಾಗುತ್ತದೆ. ಹಾಗೆಯೇ ನಮ್ಮ ಇದೇ ವಿಧಾನವನ್ನು, ನಮ್ಮ ಫಿಲ್ಟರನ್ನು ಬಳಸಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಜನರು ಮಳೆ ನೀರು ಕೊಯ್ಲು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಎಂದು ತಿಳಿಸಲು ಸಂತೋಷವಾಗುತ್ತದೆ, ಜೊತೆಗೆ ಹೆಮ್ಮೆಯೂ ಆಗುತ್ತದೆ. ಯಾವುದೇ ವಿಧಾನಗಳನ್ನು ಅಳವಡಿಸಿ, ಯಾವುದೇ ಮೆಥಡ್ಗಳನ್ನಾದರೂ ಮಾಡಿರಿ, ಒಟ್ಟಿನಲ್ಲಿ ಭೂಮಿ ತಾಯಿಯ ಮಡಿಲಿಗೆ ಮಳೆ ನೀರು ಇಂಗಬೇಕು, ಅಂತರ್ಜಲ ಜಾಸ್ತಿಯಾಗಬೇಕು, ನೀರಿನ ಸಮಸ್ಯೆ ಕಡಿಮೆಯಾಗಬೇಕು. ಈ ವರ್ಷವೂ ಬರಗಾಲವು ಜಗತ್ತಿಗೆ ಭೀಕರವಾಗಿರುವುದರಿಂದ ಬಹಳಷ್ಟು ಮುಂಜಾಗ್ರತೆಯನ್ನು ನಾವು ವಹಿಸಬೇಕಾಗಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳಿಗೂ ಕೂಡ, ನಮ್ಮ ನಾಡಿಗೂ ಕೂಡ ಒಳ್ಳೆಯ ವಾಡಿಕೆಯ ಮಳೆಯು ಬರುತ್ತಿದ್ದರೂ ಕೂಡ ಅಂತರ್ಜಲ ಮಟ್ಟವು ಪಾತಾಳವನ್ನು ತಲುಪಿದೆ, ತುಂಬ ಕಡಿಮೆಯಾಗುತ್ತಿದೆ ಎಂಬ ವರದಿಯನ್ನು ಕೂಡ ನಾವು ಕಾಣಬಹುದು. ಆದ್ದರಿಂದ ಬೀಳುವಂತಹ ಪ್ರತಿ ಹನಿ ಮಳೆಯನ್ನು ಕೂಡ ಸರಳವಾಗಿ ಸುಲಭವಾಗಿ ಹಿಡಿದಿಡುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತದೆ ಪ್ರಿಯ ವೀಕ್ಷಕರೇ. ಅತಿ ಕಡಿಮೆಯಾಗಿ ಬಿದ್ದಂತಹ ಮಳೆಯನ್ನು ಕೂಡ ಭೂಮಿ ತಾಯಿಯ ಮಡಿಲಿಗೆ ಇಂಗಿಸಿ ಇರುವಂತಹ ಅಂತರ್ಜಲ ಮಟ್ಟವನ್ನು ಕೊಂಚ ಮಟ್ಟಿಗಾದರೂ ಏರಿಕೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಧರ್ಮವೂ ಕೂಡ ಆಗಿರುತ್ತದೆ. ನೀರು ಜೀವಜಲ, ನೀರಿಲ್ಲದೆ ಬದುಕಿಲ್ಲ, ನೀರಿಲ್ಲದ ಜೀವನ ಊಹಿಸಲು ಅಸಾಧ್ಯ ಭೂಮಿಯ ಸಕಲ ಜೀವಜಾಲಗಳಿಗೂ. ಆದ್ದರಿಂದ ಪ್ರತಿಯೊಬ್ಬರು ಮಳೆ ನೀರು ಕೊಯ್ಲು, ಜಲ ಸಂರಕ್ಷಣೆ ಮಾಡುವಲ್ಲಿ ಒಂದು ಒಳ್ಳೆಯ ಮನಸ್ಸನ್ನು ಮಾಡಬೇಕಾಗಿರುತ್ತದೆ. ಒಳ್ಳೆಯ ಆರೋಗ್ಯದ ದೃಷ್ಟಿಯಿಂದ ಪ್ಲಾಸ್ಟಿಕ್ಕನ್ನು ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ನಿರ್ಮೂಲನೆ ಮಾಡುವುದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಮಳೆ ನೀರು ಕೊಯ್ಲು, ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಇನ್ನೂ ಸರಳವಾದ, ಸುಲಭವಾದ ಬೇರೆ ಬೇರೆ ವ್ಯವಸ್ಥೆಗಳನ್ನು ನಾವು ಅಳವಡಿಸಿರುತ್ತೇವೆ. ಆ ಎಲ್ಲ ವಿಡಿಯೋಗಳು ನಮ್ಮ ಈ ಚಾನಲ್ನಲ್ಲಿ ಲಭ್ಯವಿರುತ್ತದೆ ಪ್ರಿಯ ವೀಕ್ಷಕರೇ. ಸಮಯಾವಕಾಶವಿದ್ದಾಗ ಸ್ಕ್ರೋಲ್ ಡೌನ್ ಮಾಡಿ ನೋಡಲು ಮರೆಯದಿರಿ.
ಹಾಗೆ ಈ ನಮ್ಮ ಸರಳ ಮಳೆ ನೀರು ಕೊಯ್ಲು ಫಿಲ್ಟರ್ ಮತ್ತು ಜೋಡಣೆಯು ಬಹಳ ಸುಲಭವಾಗಿರುತ್ತದೆ. ಇಟ್ಟಿಗೆ ಇತ್ತೀಚೆಗೆ ನಾವು ಅದನ್ನು ಇನ್ನೊಂದಷ್ಟು ಅಪ್ಡೇಟ್ ಮಾಡಿಕೊಂಡು ಅದಕ್ಕೆ ಸಣ್ಣ ಪುಟ್ಟ ಕಾರ್ಖಾನೆ ಇಟ್ಟಿಗೆಗಳನ್ನು ಬಳಸಿಕೊಂಡು ಫಿಲ್ಟರನ್ನು ಜೋಡಿಸಿರುತ್ತೇವೆ. ಇದನ್ನು ಒಮ್ಮೆ ನೋಡಿದರೆ ಪುಟ್ಟ ಮಕ್ಕಳು, ಹೆಂಗಸರು, ಪುರುಷರು ಯಾರು ಬೇಕಾದರೂ ಸುಲಭವಾಗಿ ಜೋಡಿಸಬಹುದು. ಆ ಉದ್ದೇಶದಲ್ಲಿ ಈ ಒಂದು ಬದಲಾವಣೆ ನಾವು ಮಾಡಿಕೊಂಡಿರ್ತೇವೆ ಪ್ರಿಯ ವೀಕ್ಷಕರೇ. ಹಾಗೆ ನಮ್ಮ ಈ ವಿಚಾರಗಳನ್ನು ಹೆಚ್ಚು ಜನರಿಗೆ ತಲುಪಿಸರಿ. ಎಲ್ಲರೂ ಜಲ ಸಂರಕ್ಷಣೆ ಮಾಡಲಿ, ನೀರಿಂಗಿಸೋಣ ಬನ್ನಿ, ಅಂತರ್ಜಲ ವೃದ್ಧಿಸೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.